ಆಪರೇಷನ್ ಕಮಲವನ್ನ ತಡೆಯಲು ಜೆಡಿಎಸ್ ಇದೀಗ ಹೊಸ ರಣತಂತ್ರಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿ ನಾವೀಗ ನೋಡ್ತಾ ಇದ್ದೀವಿ. ಮತ್ತೊಂದು ಪ್ಲಾನ್ ಅನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ. ಪಕ್ಷ ಬಿಟ್ಟಿರುವವರ ಅಭಿಪ್ರಾಯವನ್ನ ಹೇಳಿಸ್ತಾ ಇದ್ದಾರೆ ಜೆಡಿಎಸ್ ನಾಯಕರು. ಅಂದ್ರೆ ಯಾರೆಲ್ಲ ಬಿಜೆಪಿ ಬಿಟ್ಟು ಬಂದಿದ್ದಾರೆ ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅನ್ನುವಂತ ವಿಚಾರ. ವಿಶೇಷವಾಗಿ ಆನಂದ್ ಆಸ್ನೋಟಿಕರ್ ಅವರಿಂದ ಹೇಳಿಕೆಯನ್ನ ಕೊಡಿಸಲಾಗಿದೆ. ಇವತ್ತು 2008ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರು ಆಸ್ನೋಟಿಕರ್. ಆಪರೇಷನ್ ಆಗಿತ್ತು ಅವರಿಗೆ. ಬಳಿಕ ಪಕ್ಷ ಸೇರಿದ ಬಳಿಕ ಅಲ್ಲಿನ ಅನುಭವವನ್ನ ಆನಂದ್ ಆಸ್ನೋಟಿಕರ್ ಈಗ ಹೇಳ್ತಾ ಇದ್ದಾರೆ. ಯಾರು ಕ್ಷಣಿಕ ಸುಖಕ್ಕೆ ಆಪರೇಷನ್ ಕಮಲಕ್ಕೆ ಸಿಲುಕಬೇಡಿ, ಆಪರೇಷನ್ ಕಮಲಕ್ಕೆ ನೀವು ಒಳಗಾಗಬೇಡಿ ಅಂತ ಹೇಳಿ ಆಸ್ನೋಟಿಕರ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಾನು ಅನುಭವಿಸಿದಂತಹ ಕೆಲವೊಂದಷ್ಟು ಸಿಚುವೇಶನ್ಗಳನ್ನ ಅವರು ಹೇಳಿ, ಅವರ ಮೂಲಕ ಹೇಳಿಸಿ, ನನಗೆ ಹಂಗಾಗಿತ್ತು ಹಿಂಗಾಗಿತ್ತು ಬಹಳ ಕಷ್ಟ ಆಗಿತ್ತು ಅಂತ ಹೇಳಿ ಅವರ ಬಳಿ ಆ ರೀತಿ ಹೇಳಿಕೆಯನ್ನು ಕೊಡಿಸಿ ಇವಾಗ ಯಾರೆಲ್ಲ ಬಿಜೆಪಿಗೆ ಹೋಗೋಕೆ ಮುಂದಾಗ್ತಾ ಇರಬಹುದು ಅವರ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರೋಕೆ ಜೆಡಿಎಸ್ ನಾಯಕರು, ಜೆಡಿಎಸ್ ಕಾಂಗ್ರೆಸ್ನ ನಾಯಕರುಗಳು ತಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಎಲ್ಲ ರೀತಿಯ ತಂತ್ರ ಪ್ರತಿತಂತ್ರಗಳನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಅಂತಿಮ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಎಲ್ಲವೂ ಕೂಡ ಇಲ್ಲಿ. ಯಾಕಂದ್ರೆ ಇವತ್ತು ಏನ್ ನಡೆಯುತ್ತೆ ಬೆಳವಣಿಗೆಗಳು ಅದು ಬಹಳ ಬಹಳ ಮುಖ್ಯ. ಇವತ್ತು ಅಲ್ಲಿ ಬಿಜೆಪಿಯ ಪ್ರಮುಖವಾದಂತಹ ಒಂದು ಸಭೆ ಕೂಡ ಇದೆ. ಅಲ್ಲಿ ಯಡಿಯೂರಪ್ಪ ಏನ್ ಹೇಳ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ. ಇಲ್ಲಿ ಕೂಡ ರಾಜ್ಯ ನಾಯಕರುಗಳು ರೆಸಾರ್ಟ್ ಕಡೆ ಮುಖ ಮಾಡಬೇಕಾ ಬೇಡವಾ ಅಂತ ಹೇಳಿ ಬಹುತೇಕ ಇವಾಗ ಒಂದು ಕ್ಲಿಯರ್ ಪಿಕ್ಚರ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ. ಹೀಗಾಗಿ ಮುಂದೇನು ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಗ್ಗೆ ವೇಳೆಗೆ ಏನಾಗುತ್ತೆ ರಾಜ್ಯ ರಾಜಕೀಯದಲ್ಲಿ, ಸರ್ಕಾರ ಉಳಿಯುತ್ತಾ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಎರಡೂ ಪಾಳೆಯಗಳಿಂದ ಎಲ್ಲ ರೀತಿಯ ಅಸ್ತ್ರ ತಂತ್ರ ಪ್ರತಿತಂತ್ರಗಳನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್. ಸಂದೀಪ್, ಇಲ್ಲಿ ಈಗ ಎಲ್ಲ ರೀತಿಯ ಒಂದು ತಂತ್ರಗಳನ್ನ ಪ್ರಯೋಗ ಮಾಡ್ತಾ ಇದೆ. ಅದರ ಭಾಗವಾಗಿ ಇಲ್ಲಿ ಆಸ್ನೋಟಿಕರ್ ಅವರಿಂದ ಕೊಡಿಸಿರುವಂತಹ ಹೇಳಿಕೆ ಕೂಡ ಇಲ್ಲಿ ಮಹತ್ವ ಪಡ್ಕೊಳ್ಳುತ್ತೆ ಅಂತ ಹೇಳಿ ಸಂದೀಪ್. ಹೌದು ಅಮರ್ ಪ್ರಸಾದ್, ಏನು ರಾಜ್ಯದಲ್ಲಿ ಆಪರೇಷನ್ ಕಮಲ ಅನ್ನೋದು ಈಗ ಮತ್ತೆ ಪ್ರಾರಂಭ ಆಗಿರೋಂಥದ್ದು. ಇದಕ್ಕೆ ಪ್ರತಿಯಾಗಿ ಈಗ ಜೆಡಿಎಸ್ ಪ್ರತಿತಂತ್ರನೇ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಜೆಡಿಎಸ್ ನವರು ಈಗಾಗಲೇ ಆಪರೇಷನ್ ಕಮಲಕ್ಕೆ ತುತ್ತಾಗಿ ಏನ್ ತನ್ನ ಪಕ್ಷಕ್ಕೆ ಬಂದಿದ್ದಂತಹ ವಾಪಸ್ ಪಕ್ಷಕ್ಕೆ ಮರಳಿದಂತವರನ್ನ ಕರ್ಸ್ಕೊಂಡ್ಬಿಟ್ಟು ಏನ್ ಆಪರೇಷನ್ ಕಮಲಕ್ಕೆ ಹೋದವರ ಸ್ಥಿತಿ ಏನಾಗಿದೆ ಅನ್ನುವ ಪರಿಸ್ಥಿತಿಯನ್ನ ಹೇಳಿಸುವಂತಹ ಪ್ರಯತ್ನ ಮಾಡಲಾಗ್ತಿದೆ. ಇದಕ್ಕೆ ಬಳಸಿರೋದು ಆನಂದ್ ಆಸ್ನೋಟಿಕರ್. ಏನ್ ಇವರು 2008ರಲ್ಲಿ ಕಾಂಗ್ರೆಸ್ನ ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ರು. ಇದಾದ ನಂತರ ಏನ್ ಆಪರೇಷನ್ ಕಮಲಕ್ಕೆ ಸಿಲುಕಿ ನಂತರ ಬಿಜೆಪಿಗೆ ಸೇರ್ಪಡೆಯಾಗಿ ಸಚಿವರು ಆಗಿದ್ರು. ಅದಾದ ನಂತರ ಏನ್ ಬಿಜೆಪಿಯಲ್ಲಿ ನಡೆದಂತಹ ಭಿನ್ನಮತ ಚಟುವಟಿಕೆಯಲ್ಲಿ ಶಾಸಕ ಸ್ಥಾನದಿಂದ ಅನರ್ಹ ಸಹ ಆಗಿದ್ರು. ಆದ ನಂತರ ಏನು ಬಿಜೆಪಿಯಲ್ಲಿ ನನಗೆ ಸಾಕಷ್ಟು ಏನು ಗೌರವವನ್ನು ಕೊಡ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಏನ್ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿ ಜೆಡಿಎಸ್ ನಲ್ಲಿ ಈಗ ಸದ್ಯದಲ್ಲೇ ಇದ್ದಾರೆ. ಮತ್ತೆ ಕುಮಾರಸ್ವಾಮಿ ಆಪ್ತರು ಸಹ ಆಗಿದ್ದಾರೆ. ಈ ನೆಲೆಯಲ್ಲಿ ಈಗ ಅವರು ಸದ್ಯ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯಾರು ಕೂಡ ಆಪರೇಷನ್ ಕಮಲಕ್ಕೆ ಸಿಲುಕಬೇಡಿ, ಯಾಕಂದ್ರೆ ನಾನು ಇದೇ ಆಸೆ ಹೇಳ್ಕೊಂಡೆ ಹೋಗಿದ್ದೆ ಆಪರೇಷನ್ ಕಮಲಕ್ಕೆ, ನನಗೂ ಸಾಕಷ್ಟು ಅಂದ್ರೆ ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದ್ರು. ಆದ್ರೆ ನಾನು ಏನು ಬಿಜೆಪಿಗೆ ಹೋದ ನಂತರ ನನಗೆ ಯಾವ ರೀತಿ ಒಂದು ಕಷ್ಟಗಳು ಬಂತು ಅನ್ನೋ ಒಂದು ಪರಿಸ್ಥಿತಿಯನ್ನ ಆನಂದ್ ಆಸ್ನೋಟಿಕರ್ ಹೇಳ್ತಾ ಇದ್ದಾರೆ. ಏನು ನೀವೇನಾದ್ರೂ ಹೋದ್ರೆ ಈಗ ಮಂತ್ರಿ ಸ್ಥಾನ ಆಸೆಗೆ ಹೋಗ್ಬೋದು ಅಥವಾ ಹಣದ ಆಸೆ ಏನಾದ್ರೂ ತೋರಿಸಿರ್ಬೋದು, ಆದ್ರೆ ಅವೆಲ್ಲ ಕ್ಷಣಿಕ ಸುಖ ಅಷ್ಟೇ. ಮಂತ್ರಿ ಸ್ಥಾನ ನಿಮಗೆ ತಗೊಂತಾರೆ, ಆದ್ರೆ ಅದಾದ ನಂತರ ಬಿಜೆಪಿಯಲ್ಲಿ ಒಂದು ರೀತಿ ಗರ್ಭಗುಡಿ ಸಂಸ್ಕೃತಿ ಇರುತ್ತೆ. ಆ ಸಂಸ್ಕೃತಿ ನಿಮ್ಗೆ ಇಡ್ಸೋದಿಲ್ಲ. ಮತ್ತೆ ಅವರು ಕೇವಲವಾಗಿ ನಡೆಸ್ಕೊಂತಾರೆ. ನಮ್ಮನ್ನೇ ಈ ಉದಾಹರಣೆ ಅಂದ್ರೆ ನಾವೇ ಅನರ್ಹ ಮಾಡಿದ್ರು ನಮ್ಮನ್ನ, ನಾವು ಸಾಕಷ್ಟು ಏನು ಕಷ್ಟನ ಅನುಭವಿಸಿ ನ್ಯಾಯಾಲಯ ತಿರುಗಾಡಿದ್ರೆ ಈ ಹಿನ್ನೆಲೆಯಲ್ಲಿ ನನಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈ ಯಾವುದೇ ಕಾರಣಕ್ಕೂ ನೀವು ಬಿಜೆಪಿಗೆ ಹೋಗ್ಬೇಡಿ, ಇರುವಂತ ಪಕ್ಷದಲ್ಲೇ ಇದೆ ಅನ್ನೋ ಮನವಿಯನ್ನ ಈಗ ಆನಂದ್ ಆಸ್ನೋಟಿಕರ್ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಜೆಡಿಎಸ್ ನ ಪ್ರತಿತಂತ್ರನೇ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಂದೀಪ್.